ಅವರು ನಮ್ಮೆಲ್ಲರ ಪರಮಾತ್ಮ. ಅವರು ಎಷ್ಟೋ ಜನರ ಬದುಕಿಗೆ ದಾರಿದೀಪವಾಗಿದ್ದಾರೆ. ಸೊ ಅಂಥ ಪರಮಾತ್ಮನಿಗಾಗಿ ಅವರ ಪ್ರತಿಯೊಂದು ಚಿತ್ರ ಕೂಡ ಅವರ ವ್ಯಕ್ತಿತ್ವವನ್ನು ಹೇಳುತ್ತೆ. ಈಗ ಅವರ ಪ್ರೇಮದ ಕಾಣಿಕೆಯಿಂದ ಪ್ರಾರಂಭವಾಗಿ ಗಂಧದ ಗುಡಿ 3ವರೆಗಿನ ಅವರ ಅಭಿನಯದ ಪಯಣವನ್ನು ಚಿಕ್ಕದಾಗಿ ವರ್ಣಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಭಕ್ತಿಯಲ್ಲಿ ಭಕ್ತ ಪ್ರಹ್ಲಾದನಾಗಿ, ಬಾಡದ ಬೆಟ್ಟದ ಹೂವಾಗಿ, ಚಿತ್ರರಂಗಕ್ಕೆ ಹೊಸ ಬೆಳಕಾಗಿ, ಬದುಕಿನಲ್ಲಿ ಭಾಗ್ಯವಂತನಾಗಿ, ನಗುಮುಖದ ಪುರುಷೋತ್ತಮನಾಗಿ, ದೊರೆಯು ದೊಡ್ಮನೆ ಹುಡುಗನಾಗಿ, ಅಚ್ಚುಮೆಚ್ಚಿನ ಅಪ್ಪು ಆಗಿ, ಅಭಿನಯದಲ್ಲಿ ಪವರ್ ಸ್ಟಾರ್ ಆಗಿ, ಅಚ್ಚುಮೆಚ್ಚಿನ ಅಪ್ಪು ಆಗಿ, ನಮ್ಮೆಲ್ಲರ ಪ್ರೀತಿಯ ನಟ ಸಾರ್ವಭೌಮನಾಗಿ, ಬೊಂಬೆ ಹೇಳುವ ರಾಜಕುಮಾರನಾಗಿ, ಯುವಕರ ಯುವರತ್ನನಾಗಿ, ಕನ್ನಡದ ಕೋಟ್ಯಾಧಿಪತಿಯಾಗಿ, ಸರಳತೆ ಮೆರೆದ ಅರಸು ಆಗಿ, ತಾಯಿ ಪ್ರೀತಿಗೆದ್ದ ಅಂಜನಿ ಪುತ್ರನಾಗಿ, ಜನ ಮೆಚ್ಚಿದ ಜಾಕಿಯಾಗಿ, ಗಂಧದ ಗುಡಿಯ ಕುಡಿಯಾಗಿ, ನಮ್ಮೆಲ್ಲರ ಪ್ರೀತಿಯ ಪರಮಾತ್ಮನಾಗಿ, ಕನ್ನಡಿಗರ ಮನಗೆದ್ದ ನೆಚ್ಚಿನ ಪವರ್ ಸ್ಟಾರ್ ಅಪ್ಪು ಸರ್ ಅವರಿಗೆ ನಮ್ಮ ಅಪ್ಪು ಸರ್ ಅವರು ಹಾಗೆ ಅಣ್ಣವರು ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಹೇಳಿದ್ದಾರೆ. ಈಗ ಮತ್ತೊಮ್ಮೆ ಅಪ್ಪು ಸರ್ ಅವ್ರನ್ನ ಈ ವೇದಿಕೆ ಮೂಲಕ ನೆನೆಸ್ಕೊಳ್ತಾ, ಅಭಿಮಾನಿಗಳೇ ನಮ್ಮನೆ ದೇವರು ಸಾಂಗ್ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗಾಗಿ ಪ್ರೋತ್ಸಾಹಿಸಿದಿರಾ. ಸೊ ಚಡಚಣದ ಸಮಸ್ತ ಜನತೆಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ದಿಯಾ ಪುಟ್ಟಾಗಿ ಬರಲಿ ಒಂದ್ಸಲ ಜೋರಾದ ಚಪ್ಪಾಳೆ. ಒಂಥರ ಭಾಳ ಮುಗ್ಧ, ನಿಜವಾಗ್ಲಿ ನೀನು ಕಾಡ್ಸಕ್ಕಂದ್ರೂ ಭಾಳ ಇಷ್ಟ ನಮ್ಗೆ. ಇಷ್ಟು ಸರಳತೆ, ಅವ್ರ ತಂದೆ ತಾಯಿ ನಿಜವಾಗ್ಲೂ ಕೂಡ ಭಾಳ ಪ್ರೀತಿಯಿಂದ ಬೆಳೆಸ್ಯಾರ. ಸೊ ಅಷ್ಟೇ ಟ್ಯಾಲೆಂಟೆಡ್ ಮಗು. ಅವಳು ನೋಡಿದಾಗೆಲ್ಲ ಖುಷಿ ಆಗುತ್ತೆ. ಇಂಥ ಮಕ್ಕಳು ಹುಟ್ಟಿದ್ರೆ ಹಿಂಗೆ ಮಕ್ಕಳು ಹುಟ್ಟಬೇಕು ಅಂತ ಎಲ್ಲರಿಗೂ ಅನಿಸ್ತಾ ಇರುತ್ತೆ. ಸೊ ಅಂತ ಒಂದು ಒಳ್ಳೆ ಟ್ಯಾಲೆಂಟೆಡ್. ಈಗ ಮತ್ತೆ ಹನುಮಂತ ಲಮಾಣಿ ಅವರು ಸಾಕಣ್ಣ ಬಿಡುವಂತ ಕೇಸ ಅಂದ್ರೂ ಕೂಡ ಬಿಡಾಕ ತಯಾರಿಲ್ಲ. ಫುಲ್ ಹುರುಪದ್ರ ಈಗ ಅಣ್ಣ. ಅಯ್ಯೋ ನೋಡಲಿ, ನಾ ಬ್ಯಾಡ ಅಂದ್ರು ಮತ್ತೆ ಹಾಡ್ತೀನಿ ಅಂತ ಬರಕತ್ತಾರೆ ಈಗ. ಎಂಟರ್ಟೈನ್ಮೆಂಟ್ ಪಕ್ಕ ಅದು ನಮ್ಮ ತೃಪ್ತಿ ಧಾರವಾಡ ಅವರ ಗಿಟ್ಟಿಗಿಣಿ ಖ್ಯಾತಿಯ ಜೊತೆಗೆ ಈ ಒಂದು ಉತ್ತರ ಕರ್ನಾಟಕದ ನಮ್ಮ ಗಾಯಕಿ ಹಾಡಿರುವಂತ ಮೂಲ ಹಾಡು ಯಾವುದು? ಡಿಂಗಿರು ಬಿಲ್ಲಿ. ಈ ಹಾಡಿನಿಂದ ಅಣ್ಣಾಜಿ ವೈರಲಾಗಿದ್ರು. ಅದು ಅಲ್ಲ ಅಂತ ಈಗ ಬೇರೆ ಹಾಡಕ್ ರೆಡಿ ಆಗೇನು? ಮುಟ್ಟಿಲ್ಲ ಗಂಡನ ಮಂಚ. ಅವು ಅಲ್ಲಿವಾ? ಓಕೆ, ರೆಡಿ. ಹಾ, ಈಗ ಹನುಮಂತಣ್ಣ. ಹೌದು, ನಿಜವಾಗ್ಲೂ ಚಡಚಣ ಜನ ಪುಣ್ಯ ಮಾಡ್ರಿ ಇವತ್ತ. ಬಾ ಬಾ, ಅನೌನ್ಸ್ಮೆಂಟ್ ಮಾಡಿನ ಬಾ. ತಂಡದಲ್ಲಿ ಬಂದಿದ್ದಾರೆ ಅವರು. ಅದ್ಭುತ. ಈ ಒಂದು ಪರ್ಫಾರ್ಮೆನ್ಸ್ ಬಹಳ ನಮ್ಗೆ ಇಷ್ಟ ಆದಂತದ್ದು. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಂಡು ಬೇಗ. ಹಾಗೆ ಸಮಯಕ್ಕೆ ತಕ್ಕಂತೆ ಹೂವನ್ನು ಹಾರಿಸ್ತಾ ಇದ್ದೀರಿ ನಮ್ಮ ಅಣ್ಣಂದ್ರಿಗೆ. ದಯವಿಟ್ಟು ಜೋರಾದ ಚಪ್ಪಾಳೆಯನ್ನು ಬರಲಿ. ಅದ್ಭುತವಾದಂತ ವೇದಿಕೆಗೆ ತಕ್ಕಂತೆ ಅವರು ವರ್ಗ ಕೂಡ ಬಹಳ ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ತೃಪ್ತಿ ಬರಮಲ್ಲು, ನಮ್ಮೆಲ್ಲ ಕಲಾ ಬಳಗರು ಬರಬಾ, ಬಂಗಾರ ಬಾ. ಒಂದು ಗ್ರೂಪ್ ಫೋಟೋಸ್ ಇರೋದು ಬರ್ರಿ ಎಲ್ಲರ ಜೊತೆಯಾಗಿ. ಇದು ಆಗೋಣ. ಅತಿ ಶೀಘ್ರದೊಳಗೆ ಇನ್ನೊಂದು ಸುಂದರವಾಗಿರುವಂತಹ ನಮ್ಮ ದಿಯಾ ಹೆಗಡೆ ಅವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ವಿಶೇಷವಾದಂತ ಮೊನ್ನೆ ಜಿ ಕನ್ನಡದವರು ಹೇಳಿರುವಂತಹ ಒಂದು ನುಡಿಗಳನ್ನು ಕೂಡ ತೆಗೆದುಕೊಂಡು ಬರ್ತಾರೆ. ಅದಾಗಣೆ ಈಗ ಮತ್ತೊಂದು ಜಾನಪದ ಗೀತೆಯನ್ನು ಕೂಡ ಇರುತ್ತೆ. ಅದಾದ ಬಳಿಕ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಹೋಗಿ ತೆಲಪೋಣ. ಈಗಾಗಲೇ ನೀವು 3-4 ತಾಸು ಕಾರ್ಯಕ್ರಮ ಕುಂತು ನೋಡಿರಿ, ಬಹಳ ಹೆಮ್ಮೆ ಅನ್ಸುತ್ತಾ. ನಿಜವಾಗ್ಲೂ ಕೂಡ ಇವತ್ತು ಮಳೆ ಗಾಳಿ ಬಹಳ ತಡದೈತೆ ಅಂದ್ರೆ ನಿಜವಾಗ್ಲೂ ಆ ತಾಯಿಯ ಪುಣ್ಯ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಮಳೆ ಗಾಳಿ ಇಲ್ಲದೆ ಬಹಳ ತೊಂದರೆ ಆಗ್ತಿತ್ತು ಒಂದ್ ವೇಳೆ ಬಂದಿತ್ತು ಅಂತಂದ್ರೆ. ಹಾಗಾಗಿ ತಾಯಿ, ಆ ಭಗವಂತ, ಆ ಹನುಮಾನ್ ಈ ಹನುಮಂತನ ರೂಪದೊಳಗೆ ಬಂದು ಶಕ್ತಿಯನ್ನು ತಡೆದು ನಿಲ್ಲಿಸೈತಿ ಅನ್ನೋದೇ ನಮ್ಮೆಲ್ಲರ ಆಶಯ. ಥ್ಯಾಂಕ್ ಯು ಅಣ್ಣಾಜಿ ಅಂತ ಮತ್ತೊಮ್ಮೆ. ಯಾಕಂದ್ರೆ ಮೊನ್ನೆ ಕಾರ್ಯಕ್ರಮದಾಗೂ ಆ ಶಕ್ತಿ ನಿನ್ನಲ್ಲಿ ಬಂದ ಕಾರ್ಯಕ್ರಮ ಯಶಸ್ಸಾಗೈತೆ. ಹನುಮಂತಣ್ಣನ ಊರಾಗನು ಕೂಡ ಅಷ್ಟೇ. ಅಷ್ಟೊಂದು ನಿಜವಾಗ್ಲೂ ಭಗವಂತ ಅದನ್ನಂತ ಹೇಳ್ತಾ, ಓಕೆ, ಕನೆಕ್ಟೆಡ್ ಸಾಂಗ್ ಈಗ. ಸೊ ಪ್ಲೀಸ್